ಇಸ್ರಾಯೇಲ್ ಪಸ್ಕ ಹಬ್ಬ ಮಾಡ್ತಾ ಇದ್ರು, ದೇವರು ನಮ್ಮನ್ನ ಐಗುಪ್ತದಿಂದ ಹೊರಗಡೆ ತಂದಾನೆಂಬುದಾಗಿ. ಇಸ್ರಾಯೇಲ್ ಉಳಿಯಿಲ್ಲದ ರೊಟ್ಟಿಯನ್ನ ಮಾಡಿಕೊಂಡು ಹಬ್ಬವನ್ನು ಆಚರಿಸ್ತಾ ಇದ್ರು. ಯೇಸು ಸ್ವಾಮಿ ಪಾಪರಹಿತನಾಗಿ ಆತನ ಮೆಸ್ಸಾಯನಾಗಿ ಬರ್ತಾನೆಂಬುದಾಗಿ. ಇಸ್ರಾಯೇಲ್ ಪರ್ಣಶಾಲೆಗಳ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು, ಗುಡಾರ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ರು. ನಮಗೆ ಇನ್ನೊಂದು ಗುಡಾರ ನಮಗಿದೆ, ಪರಲೋಕದಲ್ಲಿ ದೇವರು ಗುಡಾರದಲ್ಲಿ ವಾಸ ಮಾಡಕ್ಕೆ ನಮಗೆ ಸಿದ್ಧವಾಗ್ತಾ ಇದೆ ಎಂಬುದಾಗಿ ತುತ್ತೂರಿ ಹಬ್ಬಗಳನ್ನ ಅವರು ಆಚರಿಸ್ತಾ ಇದ್ರು. ಮುಂದೆ ಬರುವನಾಗಿದ್ದಾನೆ ಎಂಬುದಾಗಿ ತೋರಿಸುವುದಕ್ಕಾಗಿ ಅವರು ಆಚರಿಸ್ತಾ ಇದ್ರು. ಒಂದು ಅರ್ಥ ಇದೆ, ಯಾವ ರೀತಿ ಐಗುಪ್ತದಿಂದ ಹೊರಗಡೆ ತಂದಿರಲ್ಲ, ಹಾಗೆ ಯೇಸು ಸ್ವಾಮಿ ನಿಮ್ಮನ್ನ ಪಾಪದ ಬಂಧನದಿಂದ ಹೊರಗಡೆ ತಂದಿದ್ದಾನೆ. ಯಾವ ರೀತಿ ಉಳಿದ ರೊಟ್ಟಿಯನ್ನು ಮಾಡ್ಕೊಂಡು ನೀವು ತಿಂತಾ ಇದ್ರಲ್ಲ, ಯೇಸು ಸ್ವಾಮಿ ಪಾಪರಹಿತನಾಗಿ ಆತನು ಬರ್ಲಿಕ್ಕಿದ್ದಾನೆ. ಯಾವ ರೀತಿ ತುತ್ತೂರಿ ಹಬ್ಬಗಳನ್ನು ದೇವರು ಜಯ ಕೊಟ್ಟದಕ್ಕಾಗಿ ನೀವು ತುತ್ತೂರಿಗಳನ್ನು ಊದಿ ಹಬ್ಬವನ್ನು ಆಚರಿಸ್ತಾ ಇದ್ರಲ್ಲ, ಈಗ ಯೇಸು ಸ್ವಾಮಿ ಆತ 2ನೇ ಸಾರಿಗೆ ದೇವದೂತರೊಡನೆ ಬರುವನಾಗಿದ್ದಾನೆ ಎಂಬುದಾಗಿ. ಯಾವ ರೀತಿ ನೀವು ಗುಡಾರದಲ್ಲಿ ವಾಸ ಮಾಡ್ತಾ ಇದ್ರಲ್ಲ, ಈಗ ಪರಲೋಕದಲ್ಲಿ ನಿಮಗಾಗಿ ಕೂಡ ಗುಡಾರಗಳು ಸಿದ್ಧವಾಗ್ತಾ ಇದೆ ಎಂಬುದಾಗಿ. ಇವತ್ತು ನಾನು ಪ್ರತ್ಯೇಕವಾಗಿ ಹಬ್ಬ, ಹುಣ್ಣಿಮೆ, ಅಮಾವಾಸ್ಯೆ ಈ ವಿಷಯಗಳ ಪ್ರಶ್ನೆಗಳ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ಅನೇಕರಿಗೆ ಒಂದು ಪ್ರಶ್ನೆ ಇದೆ, ಅಮಾವಾಸ್ಯೆ ದಿನದಲ್ಲಿ ಯಾವ ಸ್ಥಳಕ್ಕೂ ನಾವು ಹೋಗಬಾರದು ಅಥವಾ ಹಬ್ಬದ ದಿನದಲ್ಲಿ ಎಲ್ಲಿಗೂ ನಾವು ಹೋಗಬಾರದು ಅನ್ನುವಂಥ ಕೆಲವೊಂದು ಆಲೋಚನೆಗಳು ಇರುವುದರಿಂದ ಸ್ವದೇವರ ವಾಕ್ಯದಿಂದ ಇವತ್ತು ನಾವು ಕಲೀಲಿಕ್ಕೆ ನಾವು ಹೋಗುವಂತರಾಗೋಣ. ಹಬ್ಬ, ಹುಣ್ಣಿಮೆ, ಅಮಾವಾಸ್ಯೆ ಇದ್ರೆ ಸಭೆಯನ್ನ ತಪ್ಪಿಸ್ತಾರೆ. ಪಾಸ್ಟರ್ಗೆ ಫೋನ್ ಮಾಡಿ ಹೇಳ್ತಾರೆ, ಯಾಕೆ ಬರಲಿಲ್ಲಮ್ಮ, ಯಾಕೆ ಬಂದಿಲ್ಲ ಸಭೆಗೆ ಅಂತ. ಇಲ್ಲ ಪಾಸ್ಟರ್, ಇವತ್ತು ಹಬ್ಬ ಇತ್ತಲ್ಲ ಅದಕ್ಕೆ ಬಂದಿಲ್ಲ ಸಭೆಗೆ, ಅಥವಾ ಇವತ್ತು ಅಮಾವಾಸ್ಯೆ ಇತ್ತಲ್ಲ ಅದಕ್ಕೆ ನಾನು ಬಂದಿಲ್ಲ. ನೋಡಿ, ಈ ಹಬ್ಬ ಅಂದ್ರೆ ಏನು, ಯಾರು ಹಬ್ಬವನ್ನು ಪ್ರಾರಂಭ ಮಾಡಿದ್ರು, ಯಾಕೆ ಹಬ್ಬ ಮಾಡಂತ ಹೇಳಿದ್ರು, ಈ ಹಬ್ಬ ಏನು ತೋರಿಸ್ತದೆ ಎನ್ನುವಂಥ ವಿಷಯಗಳ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಹಾಲೆಲೂಯಾ. ತಿಂಗಳಿಗೊಂದು ಹಬ್ಬ, 15 ದಿನಕ್ಕೆ ಹುಣ್ಣಿಮೆ, ತಿಂಗಳಿಗೆ ಅಮಾವಾಸ್ಯೆ ಬರ್ತಾ ಇರುವುದನ್ನು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವುಗಳ ನಿಜ ಸ್ವರೂಪ ಏನು? ಕೊಲೊಸ್ಸೆ 2ನೇ ಅಧ್ಯಾಯ 16ನೇ ವಚನ, ಇವು ಮುಂದೆ ಬರಬೇಕಾದ ಕಾರ್ಯಗಳು ಛಾಯೆಯಾಗಿವೆ, ಇವುಗಳ ನಿಜ ಸ್ವರೂಪ ಯೇಸುವೇ. ಪೌಲನು ಫಿಲಿಪ್ಪಿ ಸಭೆಗೆ ಬರೀತಾನೆ ಈ ಪತ್ರವನ್ನ. ಇಲ್ಲಿ ನಾವು ನೋಡುತ್ತೇವೆ, ಇದಕ್ಕಿಂತ ಮುಂಚೆ ಆಚರಿಸ್ತಾ ಇರುವಂತ ಕುರಿತಾಗಿ ಪೌಲನಲ್ಲಿ ಮಾತಾಡುವುದನ್ನು ನಾವು ನೋಡುತ್ತೇವೆ. ದೇವರು ಇಸ್ರಾಯೇಲರನ್ನ ಆರಿಸಿಕೊಂಡನು. ಯಾಕೋಬನಿಗಿರುವಂತ 12 ಮಕ್ಕಳು, ಈ 12 ಮಕ್ಕಳು ಇಸ್ರಾಯೇಲ್ ಜನರಾಗಿ ಬೆಳೆದರು. ಐಗುಪ್ತ ದೇಶಕ್ಕೆ ಸೆರೆಯಾಗಿ ಅವರು ಹೋದರು. ಐಗುಪ್ತ ದೇಶದಲ್ಲಿ ನಾವು ನೋಡ್ತೇವೆ 400 ವರ್ಷ ಅವರು ಬಂಧನಲ್ಲಿ ಇದ್ದ ನಂತರ ದೇವರು ಅವರನ್ನು ಬಿಡಿಸಿದ ಮೇಲೆ, ಐಗುಪ್ತ ದೇಶದಿಂದ ಬಿಡುಗಡೆ ಆದ ಮೇಲೆ ದೇವರು ಹೇಳಿದ್ರು, ನೀವು ಕೆಲವೊಂದು ಹಬ್ಬಗಳನ್ನ ಆಚರಣೆ ಮಾಡಬೇಕು. ಹಬ್ಬ ಅಂದ್ರೆ ಸಂತೋಷ, ಹಬ್ಬ ಅಂದ್ರೆ ಆನಂದ, ಹಬ್ಬ ಅಂದ್ರೆ ಆ ದಿನ ಸಂತೋಷಿಸುವ ಸಮಯ, ಆನಂದಿಸುವ ಸಮಯ ಆಗಿರುವುದರಿಂದ ದೇವರು ಹೇಳಿದ್ರು ಕೆಲವೊಂದು ಹಬ್ಬಗಳನ್ನ ನೀವು ಆಚರಿಸಬೇಕು. ಯಾಜಕ ಕಾಂಡ 23ನೇ ಅಧ್ಯಾಯದಲ್ಲಿ ಈ ಹಬ್ಬಗಳ ಬಗ್ಗೆ ದೇವರು ಹೇಳ್ತಾರೆ. 7 ಹಬ್ಬಗಳು ಇಸ್ರಾಯೇಲಿಗಿರುವಂತ ಹಬ್ಬ. ಎಷ್ಟು ಹಬ್ಬಗಳು ಹೇಳಿ ನನ್ನ ಜೊತೆ? 7 ಹಬ್ಬಗಳು. ಸೊ ಮೊದಲನೇ ಹಬ್ಬ ಪಸ್ಕ ಹಬ್ಬ, ಪಾಸ್ ಓವರ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಈ ಪಸ್ಕ ಹಬ್ಬ ಏನಂದ್ರೆ, ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರಗೆ ತಂದ ಮೇಲೆ ದೇವರು ಹೇಳಿದ್ರು, ನೆನಪು ಮಾಡಿಕೊಳ್ಳೋಕ್ಕೋಸ್ಕರ ಈ ಹಬ್ಬವನ್ನ ನೀವು ಮಾಡಿರಿ. ನಿಮ್ಮನ್ನ ಐಗುಪ್ತ ದೇಶದಿಂದ ನಾನು ನಿಮ್ಮನ್ನು ಹೊರಗಡೆ ತಂದಲ್ಲ, ನಿಮ್ಮನ್ನ ಕಣ್ಣೀರಿಂದ ಹೊರಗಡೆ ನಾನು ತಗೊಬಂದೆ. ನನ್ನ ಭುಜಬಲವನ್ನು ತೋರಿಸಿ ಕೆಂಪು ಸಮುದ್ರವನ್ನು 2 ಭಾಗ ಮಾಡಿ, ನೈಲ್ ನದಿಯನ್ನ 2 ಭಾಗ ಮಾಡಿ, ಅರಣ್ಯದಲ್ಲಿ ನಿಮಗೆ ನೀರನ್ನು ಒದಗಿಸಿ, ಅರಣ್ಯದಲ್ಲಿ ನಿಮಗೆ ಆಹಾರವನ್ನು ಒದಗಿಸಿ, ಆ ಐಗುಪ್ತ ದೇಶದಿಂದ ನಿಮ್ಮನ್ನು ಹೊರಗಡೆ ತಂದಿನಲ್ವಾ, ಅದನ್ನು ನೆನೆಸೋದಕ್ಕೋಸ್ಕರ ಈ ಪಸ್ಕ ಹಬ್ಬವನ್ನ ಮಾಡಿರಿ ಎಂಬುದಾಗಿ ದೇವರು ಹೇಳಿದ್ರು. ಆ ದಿನ ಇಸ್ರಾಯೇಲ್ ಎಲ್ಲರೂ ಸೇರಿ ಕುರಿಗಳನ್ನ ಕೊಯ್ದು ಸಂತೋಷವಾಗಿ ದೇವರನ್ನ ಆರಾಧನೆ ಮಾಡ್ತಾರೆ. ದೇವರೇ, ನಮ್ಮನ್ನ ಐಗುಪ್ತ ದೇಶದಿಂದ ಬಿಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಆ ದಿನ ಅವರು ಊಟವನ್ನು ಮಾಡುತ್ತಾ ದೇವಾದಿ ದೇವನನ್ನ, ರಾಜಾತಿ ರಾಜನನ್ನ ಆರಾಧನೆಯನ್ನ ಅವರು ಮಾಡ್ತಾ ಇದ್ರು. ಇದು ಮೊದಲನೆಯ ಪಸ್ಕ ಹಬ್ಬ. 2ನೇ ಹಬ್ಬವನ್ನ ನಾವು ನೋಡ್ತೇವೆ, ಹುಳಿಯ ಇಲ್ಲದ ಹಬ್ಬ, ಹುಳಿಯನ್ನ ಬೆರೆಸದ ಹಬ್ಬ. ದೇವರು ಹೇಳಿದ್ರು, ನೀವು ರೊಟ್ಟಿಯನ್ನ ಮಾಡಿಕೊಂಡು ಒಂದು ಹಬ್ಬವನ್ನ ಮಾಡಬೇಕು. ಆ ರೊಟ್ಟಿ ಮಾಡುವಾಗ ಹುಳಿಯನ್ನ ಬೆರೆಸಬಾರದು, ಹುಳಿ ಅದರಲ್ಲಿ ಸೇರಿಸಬಾರದು. ಹುಳಿ ಸೇರಿಸದೆ ನೀವು ರೊಟ್ಟಿಗಳನ್ನು ಮಾಡಿಕೊಂಡು ತಿನ್ನಬೇಕು ಎಂಬುದಾಗಿ. ಹುಳಿಯನ್ನ ಬೆರೆಸಿದಂತ ರೊಟ್ಟಿಯ ಹಬ್ಬ, ಈ ಹಬ್ಬವನ್ನ ನೀವು ಆಚರಿಸಬೇಕೆಂಬುದಾಗಿ ದೇವರು ಹೇಳಿದರು. ಅದರ ಹಾಗೆ ಇಸ್ರಾಯೇಲರು ಹುಳಿ ಇಲ್ಲದ ಹಬ್ಬವನ್ನ ಆಚರಿಸಿದರು. ಹಾಗೆ ಅವರು ಆಚರಿಸುತ್ತಾ ಇವೆಲ್ಲವುಗಳ ಮಧ್ಯದಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಹಲ್ಲೆಲೂಯಾ. ನೋಡಿ, ಪ್ರತಿಯೊಂದು ಹಬ್ಬಕ್ಕೂ ಒಂದು ಅರ್ಥ ಇದೆ. ದೇವರು ಪಸ್ಕ ಹಬ್ಬವನ್ನ ಮಾಡಿ ಅಂತ ಹೇಳಿದ್ರು. ಯಾಕೆಂದ್ರೆ ದೇವರು ಐಗುಪ್ತದಿಂದ ದಾಟಿಸೋದಕ್ಕಾಗಿ, ಪಾಸ್ ಓವರ್, ನಿಮ್ಮನ್ನು ಆ ಸ್ಥಳದಿಂದ ಈ ಸ್ಥಳಕ್ಕೆ ಪಾಸ್ ಮಾಡಿದಕ್ಕಾಗಿ ಈ ಹಬ್ಬವನ್ನು ಆಚರಿಸಿ ನೀವು ಸಂತೋಷ ಪಡಿರಿ ಎಂಬುದಾಗಿ. ಈ ಹಬ್ಬ ಏನು ತೋರಿಸ್ತದೆ ಅಂದ್ರೆ, ಮುಂದೆ ಕ್ರಿಸ್ತನು ನಿಮಗೋಸ್ಕರ ಬಲಿಯಾಗಲಿಕ್ಕಿದ್ದಾನೆ, ಮುಂದೆ ಕ್ರಿಸ್ತನು ನಿಮಗೋಸ್ಕರ ಯಜ್ಞದ ಕುರಿಯಾಗಿ ಬಲಿಯಾಗಲಿಕ್ಕಿದ್ದಾನೆ. ಅದಕ್ಕಾಗಿ ಈ ಹಬ್ಬವನ್ನ ನೀವು ಆಚರಣೆ ಮಾಡಿರಿ ಎಂಬುದಾಗಿ. ಅದರ ತಕ್ಕಾಗಿ ಅವರು ಆಚರಣೆ ಮಾಡಿದ್ರು, ದೇವರಲ್ಲಿ ಉಲ್ಲಾಸಿಸಿದರು. ಹಾಗೆ ಉಳ್ಳಿಲ್ಲದ ರೊಟ್ಟಿಗಳನ್ನ ಮಾಡಿದರು. ಇದರ ಅರ್ಥ ಏನಂದ್ರೆ, ಮುಂದೆ ಯೇಸು ಸ್ವಾಮಿ ಬರ್ತಾನೆ, ಆತನು ಪಾಪವಿಲ್ಲದೆ ಆತನು ಜೀವಿಸಿ
ಮಾನವರಿಗೋಸ್ಕರ ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿ ಪಾಪ ಇಲ್ಲದಂತ ಜೀವನದಲ್ಲಿ ಜೀವಿಸಿ ಸತ್ತು ಸಮಾಧಿಯಿಂದ ಆತನು ಎದ್ದು ಬರುತ್ತಾನೆ ಎಂಬುದಾಗಿ ಯೇಸಪ್ಪನನ್ನು ತೋರಿಸುವುದಕ್ಕಾಗಿ ದೇವರು ಇಸ್ರಾಯೇಲಿಗೆ ಹೇಳಿದ್ರು, ಹುಳಿ ಇಲ್ಲದ ರೊಟ್ಟಿಗಳನ್ನು ಮಾಡಿಕೊಂಡು ನೀವು ತಿನ್ರಿ, ಯಾಕಂದ್ರೆ ಮುಂದೆ ಯೇಸು ಸ್ವಾಮಿ ಬರ್ತಾನೆ, ಆತನಲ್ಲಿ ಯಾವ ಹುಳಿ ಇಲ್ಲ. ಹುಳಿ ಅಂದ್ರೆ ಪಾಪದ ಜೀವಿತ ಆತನ ಇಲ್ಲದ ಕಾರಣ ಈ ಹಬ್ಬವನ್ನ ನೀವು ಆಚರಣೆ ಮಾಡ್ರಿ. ಅದರ ತಕ್ಕ ಹಾಗೆ ಅವರು ಉಳಿಲ್ಲದ ರೊಟ್ಟಿಗಳನ್ನು ಮಾಡಿಕೊಂಡು ಹಬ್ಬವನ್ನು ಆಚರಿಸಿ ದೇವರನ್ನ ಆರಾಧನೆ ಮಾಡಿದ್ರು. ಹಾಗೆ ಸುಗ್ಗಿ ಹಬ್ಬ, ಮೂರನೇ ಹಬ್ಬ ಸುಗ್ಗಿ ಹಬ್ಬ. ನೀವು ವರ್ಷದಲ್ಲಿ ನೀವು ಬೆಳೆಯನ್ನು ಬೆಳೆದಾಗ ಅದು ಗೋಧಿ ಆಗಿರಬಹುದು, ಅಕ್ಕಿ ಆಗಿರಬಹುದು, ಜೋಳ ಆಗಿರಬಹುದು, ಯಾವುದೇ ಒಂದು ಬೆಳೆ ಆಗಿರಬಹುದು, ಪ್ರಥಮ ಬೆಳೆ ಬಂದ್ರೆ ಪ್ರಥಮ ಬೆಳೆಯನ್ನ ತಗೊಂಡ್ಬಂದು ಯಾಜಕರಿಗೆ ನೀವು ಕೊಡಬೇಕು, ದೇವರ ಸೇವಕರಿಗೆ ನೀವು ಕೊಡಬೇಕೆಂಬುದಾಗಿ ದೇವರು ಇಸ್ರಾಯೇಲರಿಗೆ ಹೇಳಿದರು. ಅದರ ತಕ್ಕ ಹಾಗೆ ಅವರು ಸುಗ್ಗಿ ಹಬ್ಬವನ್ನ ಆಚರಿಸಿದರು. ಅವರು ಬಂದಂತ ಬೆಳೆಯಲ್ಲಿ ಪ್ರಥಮ ಬೆಳೆಯನ್ನ ತಗೊಂಡ್ಬಂದು ದೇವರ ಸನ್ನಿಧಾನಕ್ಕೆ ಒಪ್ಪಿಸಿ ಆ ದಿನ ದೇವರನ್ನ ಆರಾಧಿಸಿ ದೇವರನ್ನ ಸ್ತುತಿಸ್ತಾ ಇದ್ರು. ಇದು ಸುಗ್ಗಿಯ ಹಬ್ಬ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಥಮ ಫಲ ಎಂಬ ಕರ್ತನಾದ ಯೇಸು ಸ್ವಾಮಿ ಪ್ರಥಮ ಫಲವಾಗಿ ಆತನು ಸಮಾಧಿಯಿಂದ ಎದ್ದು ಬಂದಿದ್ದಾನೆ. ಪ್ರಥಮ ಫಲವಾಗಿ ಆತನು ಎದ್ದು ಬಂದಿದ್ದಕ್ಕಾಗಿ ಅನೇಕರು ಕೂಡ ಸಮಾಧಿಗಳಿಂದ ಎದ್ದು ಬರಲಿಕ್ಕಿದ್ದಾರೆ. ಆತನ ಎರಡನೇ ಭರಣದಲ್ಲಿ ಅನೇಕರು ಕೂಡ ಸಮಾಧಿಯಿಂದ ಎದ್ದು ಬರಲಿಕ್ಕಿದ್ದಾರೆ ಎಂಬುದಾಗಿ ತೋರಿಸುವುದಕ್ಕಾಗಿ ಈ ಪ್ರಥಮ ಫಲದ ಸುಗ್ಗಿಯ ಹಬ್ಬವನ್ನ ದೇವರು ಆಚರಿಸಲಿಕ್ಕೆ ಅವರಿಗೆ ಹೇಳಿದರು. ಅವರು ಹಾಗೇನೆ ಆ ಹಬ್ಬವನ್ನು ಆಚರಿಸಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಪ್ರತಿಯೊಂದು ಹಬ್ಬಕ್ಕೂ ಒಂದು ಅರ್ಥ ಇದೆ. ಯಾಕೆ ದೇವರ ಹಬ್ಬವನ್ನು ಆಚರಿಸಿ ಅಂತ ಹೇಳಿದ್ರು, ಅದ್ರ ಹಿಂದಿರುವಂತಹ ಅರ್ಥ ಏನು, ಇವೆಲ್ಲದಕ್ಕೂ ಒಂದೊಂದು ಅರ್ಥವನ್ನ ನಾವು ನೋಡುವಂತರಾಗಿದ್ದೇವೆ. ನಾಲ್ಕನೇ ನಾವು ನೋಡ್ತೇವೆ ಪಂಚಶತಮ ಹಬ್ಬ. ಈ ಪಂಚಶತಮ ಹಬ್ಬದಲ್ಲಿ ಅವರು ಕೂಡಿ ಬಂದು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಈ ಪಂಚಶತಮ ಹಬ್ಬದಲ್ಲಿ ಅವರು ಬೆಳೆದಂತ 4 ತಿಂಗಳಿಗೊಂದು ಸಾರಿ 5 ತಿಂಗಳಿಗೊಂದು ಸಾರಿ ಬೆಳೆದಂತ ಬೆಳೆಯಲ್ಲೂ ಕೂಡ ಅವರು ದೇವರಿಗೆ ಕೊಟ್ಟು ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಇದು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯವನ್ನ ತೋರಿಸುವಂತದ್ದಾಗಿದೆ. ಪಂಚಶತಮ ಹಬ್ಬದಲ್ಲಿ ಪವಿತ್ರಾತ್ಮನು ಇಳಿದು ಬಂದರು. ಈ ಪಂಚಶತಮ ಹಬ್ಬ ಏನ್ ತೋರಿಸ್ತಂದ್ರೆ ಪವಿತ್ರಾತ್ಮನನ್ನ. ಹಲ್ಲೆಲೂಯಾ. ಪವಿತ್ರಾತ್ಮನನ್ನ ತೋರಿಸುವುದಕ್ಕಾಗಿ ಕರ್ತನು ಹೇಳಿದನು ಅವರಿಗೆ, ನೀವು ಪಂಚಶತಮ ಹಬ್ಬವನ್ನ ಆಚರಿಸಿರಿ. ಅವರ ಹಬ್ಬವನ್ನ ಆಚರಿಸಿ ದೇವರನ್ನ ಆರಾಧಿಸಿದ್ರು. ಹಾಗೆ ತುತ್ತೂರಿಗಳ ಹಬ್ಬ, ತುತ್ತೂರಿ ಊದುವಂತ ಹಬ್ಬ. ಅವರು ದೇವರು ಕೊಟ್ಟಂತ ಜಯಕ್ಕಾಗಿ, ದೇವರು ಕೊಟ್ಟಂತ ಪ್ರತಿ ಜಯದಲ್ಲಿ ಅವರು ತುತ್ತೂರಿ ಊದಿ ದೇವರನ್ನ ಆರಾಧಿಸ್ತಾ ಇದ್ರು. ಅದುವೇ ಅವರಿಗೆ ನಿಜವಾದ ಹಬ್ಬ, ತುತ್ತೂರಿಗಳ ಹಬ್ಬ. ಈ ಹಬ್ಬ ಇಸ್ರಾಯೇಲರು ಅವರು ಕರ್ತನು ಹೇಳಿದ ಹಾಗೆ ಅವರು ಆರಾಧಿಸಿ ದೇವರನ್ನ ಕೊಂಡಾಡ್ತಾ ಇದ್ರು. ಇದರ ಅರ್ಥ ಏನಂದ್ರೆ, ಯೇಸು ಸ್ವಾಮಿ 2ನೇ ಸಾರಿ ರಾಜಾತಿರಾಜನಾಗಿ ಪ್ರಧಾನ ದೂತರೊಡನೆ ಅನೇಕ ದೇವದೂತರೊಡನೆ ತುತ್ತೂರು ಶಬ್ದದೊಡನೆ ಆತನು 2ನೇ ಸಾರಿ ಭೂಮಿಗೆ ಬರಲಿಕ್ಕಿದ್ದಾನೆ ಎಂಬುದಾಗಿ ತೋರಿಸುವುದಕ್ಕಾಗಿ ಈ ಹಬ್ಬವನ್ನು ಅವರಿಗೆ ಮಾಡಿ ಅಂತ ದೇವರು ಹೇಳಿದ್ರು. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳಿದ್ರೆ, ದೇವರು ಏನಾದ್ರೂ ಹೇಳಿದ್ರೆ ಅರ್ಥ ಇರುತ್ತದೆ. ಹಲ್ಲೆಲೂಯಾ. ಕೆಲವೊಂದ್ಸರಿ ನಾವು ಏನಾದ್ರೂ ಹೇಳುವಾಗ ಅರ್ಥ ಇಲ್ಲದೆ ಕೆಲವೊಂದು ಸಾರಿ ಹೇಳ್ತಾ ಇರ್ತೇವೆ. ಆದ್ರೆ ಕರ್ತನು ಹೇಳಿದಂತ ಪ್ರತಿ ಮಾತಿಗೂ ಇಲ್ಲಿ ಅರ್ಥವನ್ನ ನಾವು ನೋಡುವಂತರಾಗಿದ್ದೇವೆ. 6ನೇದಾಗಿ ನಾವು ನೋಡ್ತೇವೆ ದೋಷ ಪರಿಹಾರ ಹಬ್ಬ, ಪ್ರಾಯಶ್ಚಿತ್ತ ಯಜ್ಞದ ಹಬ್ಬ. ಈ ಹಬ್ಬವನ್ನು ಯಾಕೆ ದೇವರು ಮಾಡಿದಂತ ಹೇಳಿದ್ರೆ, ವರ್ಷಕ್ಕೊಂದು ಸಾರಿ ನೀವು ದೇವರ ಸನ್ನಿಧಾನಕ್ಕೆ ಬರುವಾಗ ನೀವೇನಾದ್ರೂ ತಪ್ಪು ಮಾಡಿದ್ರೆ, ದೇವರ ವಿರೋಧವಾಗಿ ಏನಾದ್ರೂ ಪಾಪ ಮಾಡಿದ್ರೆ, ಒಂದು ಕುರಿಯನ್ನ ನೀವು ತೆಗೆದುಕೊಂಡು ಬಂದು ಅಲ್ಲಿ ಬಲಿ ಕೊಟ್ಟು ಏನ್ ಮಾಡ್ಬೇಕು, ನೀವು ದೇವರನ್ನ ಆರಾಧನೆ ಮಾಡಬೇಕು. ವರ್ಷಕ್ಕೊಂದು ಸಾರಿ ಎಲ್ಲರೂ ಇಸ್ರಾಯೇಲರೆಲ್ಲರೂ ಕೂಡಿ ಬರ್ತಾ ಇದ್ರು. ದೇವ ಸನ್ನಿಧಾನದಲ್ಲಿ ಬಂದು ಬಲಿಯನ್ನ ಕೊಟ್ಟು ಅವರೆಲ್ಲರೂ ಸಂತೋಷವಾಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಾನು ಮಾಡಿದ ಪಾಪಕ್ಕೆ ನಾನು ಪ್ರಾಯಶ್ಚಿತ್ತವನ್ನ ಕೊಟ್ಟಿದ್ದೇನೆ, ನಾನು ಮಾಡಿದ ಪಾಪಕ್ಕೆ ನಾನು ಬಲಿಯನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿ ಒಬ್ಬರನ್ನೊಬ್ಬರು ಸಂತೋಷಿಸ್ತಾ ದೇವರನ್ನ ಆರಾಧಿಸ್ತಾ ಇದ್ರು. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮೆಲ್ಲರ ಪಾಪ ದೋಷ ಫಲವಾಗಿ ಯಾರು ಯಜ್ಞವಾಗಿ ಅರ್ಪಿಸಿಕೊಂಡಿದ್ದಾರೆ? ಯೇಸು ಸ್ವಾಮಿ. ನೋಡಿ, ಅವರು ಪ್ರಾಣಿಯನ್ನು ಯಜ್ಞವಾಗಿ ಅರ್ಪಿಸ್ತಾ ಇದ್ರು. ಮುಂದೆ ಬರುವಂತ ಯೇಸು ಸ್ವಾಮಿ ನಮ್ಮೆಲ್ಲರಿಗೋಸ್ಕರವಾಗಿ ಆತನೇ ಅರ್ಪಿಸಲ್ಪಡ್ತಾನೆ, ಆತನ ಯಜ್ಞವಾಗಿ ಸಮರ್ಪಿಸಲ್ಪಡ್ತಾನೆ ಎಂಬುದಾಗಿ ತೋರಿಸುವುದಕ್ಕಾಗಿ ದೇವರು ಹೇಳಿದ್ರು, ಈ ಹಬ್ಬವನ್ನ ನೀವು ಆಚರಣೆ ಮಾಡಿರಿ ಎಂಬುದಾಗಿ. 7ನೇದಾಗಿ ಪರ್ಣಶಾಲೆಗಳ ಹಬ್ಬ, ಗೂಡಾರಗಳ ಹಬ್ಬ ಅಂತ ಕರೀತಾರೆ ಅದಕ್ಕೆ, ಪರ್ಣಶಾಲೆಗಳ ಹಬ್ಬ. ಇಸ್ರಾಯೇಲಿಗೆ ಹೇಳಿದ್ರು, ನೀವು ಪರ್ಣಶಾಲದ ಹಬ್ಬವನ್ನ ಆಚರಿಸಬೇಕು, ಗೂಡಾರಗಳ ಹಬ್ಬವನ್ನು ಆಚರಿಸಬೇಕು. ಯಾಕೆ ಈ ಹಬ್ಬವನ್ನು ನೀವು ಆಚರಿಸಬೇಕಂದ್ರೆ, ನೀವು ಹೊರಗಡೆ ಬಂದ ಮೇಲೆ 40 ವರ್ಷ ಗುಡಾರದಲ್ಲಿಯೇ ನೀವು ಜೀವಿಸಿದ್ದೀರಿ.
40 ವರ್ಷ ಈ ಒಂದು ಗುಡಾರದಲ್ಲೇ ನೀವು ವಾಸ ಮಾಡೋದ್ರಿಂದ ಅದನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೂ, ಮುಂದೆ ಬರುವ ಸಂತಾನ ಎಲ್ಲ ಅವರು ನೆನಪು ಮಾಡಿಕೊಳ್ಳಬೇಕು. ನನ್ನ ದೇವರು ಐಗುಪ್ತ ದೇಶದಿಂದ ಬಿಡಿಸಿದ ಮೇಲೆ ಅವರು ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡಲಿಲ್ಲ, ಅವರು ವಾಸ ಮಾಡಿದ್ದು ಡೇರೆಗಳಲ್ಲಿ, ಗುಡಾರಗಳಲ್ಲಿ ಅವರು ವಾಸ ಮಾಡಿದ್ರು ಎಂಬುದಾಗಿ ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಈ ಹಬ್ಬವನ್ನು ಆಚರಿಸಿರಿ ಎಂಬುದಾಗಿ ಹೇಳಿದ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಈಗ ನಿಮಗೆ ಬಿಡಾರವನ್ನು ಸಿದ್ಧ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ನಿಮ್ಮ ಮನೆಗಳನ್ನು ನಿಮಗೆ ಸಿದ್ಧ ಮಾಡಲಿಕ್ಕೆ ನಾನು ಏನು ಮಾಡ್ತಾ ಇದ್ದೇನೆ? ಹೋಗ್ತಾ ಇದ್ದೇನೆ. ನಿಮ್ಮ ಹೃದಯ ಕಳ್ಳವಳಗೊಳ್ಳದೇ ಇರಲಿ. ತಂದೆಯನ್ನ ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿದೆ, ಮನೆಗಳಿದೆ. ಅಲ್ಲಿ ಮನೆಗಳನ್ನು ಸಿದ್ಧ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಈ ಗುಡಾರಗಳ ಹಬ್ಬವನ್ನು ಅವರಿಗೆ ಆಚರಿಸುತ್ತ ದೇವರು ಹೇಳೋದಂದ್ರೆ, ಮುಂದೆ ಕೂಡ ನೀವು ಹೋಗಿ ಆ ಗುಡಾರವನ್ನು ಸೂಚಿಸುವಂತ ಮನೆಯಲ್ಲಿ ನೀವು ವಾಸ ಮಾಡಬೇಕಾಗಿದೆ. ಇಸ್ರಾಯೇಲರ ಎಲ್ಲ ಹಬ್ಬಗಳಿಗೂ ಒಂದು ಅರ್ಥ ಇದೆ. ಇಸ್ರಾಯೇಲ್ ಎಲ್ಲರ ಈ ಹಬ್ಬಗಳಲ್ಲಿ ಆಚರಿಸುತ್ತಾ ಆ ದಿನಗಳಲ್ಲಿ ದೇವರ ವಾಕ್ಯ ನಾವು ನೋಡ್ತೇವೆ. ಯಾಜಕಕಾಂಡ 23ನೇ ಅಧ್ಯಾಯ ಪೂರ್ತಿಯಾಗಿ ನೀವು ನೋಡುವಾಗ ಪ್ರತಿಯೊಂದು ಮಾತಿಗೂ ಅವರು ಕೂಡಿ ಬಂದು ಹಬ್ಬದಲ್ಲಿ ಆರಾಧನೆ ಮಾಡಬೇಕು, ಕೂಡಿ ಬಂದು ಹಬ್ಬದಲ್ಲಿ ಆರಾಧನೆ ಮಾಡಬೇಕು, ಕೂಡಿ ಬಂದು ಆರಾಧನೆ ಮಾಡಬೇಕೆಂಬುದು ಎಲ್ಲ ಹಬ್ಬಗಳಲ್ಲಿ ಅವರು ದೇವರನ್ನ ಆರಾಧಿಸ್ತಾ ಇದ್ದರು. ಆದರೆ ಇವತ್ತಿರುವಂಥ ಹಬ್ಬಗಳು ಹೇಗಿದೆ ಅಂದರೆ, ಒಳ್ಳೆ ಬಟ್ಟೆಗಳನ್ನು ಹಾಕಿಕೊಳ್ಳುವುದು, ಒಳ್ಳೆ ಅಡಿಗೆಗಳನ್ನು ಮಾಡಿಕೊಳ್ಳುವುದು, ಫ್ರೆಂಡ್ಸ್ಗಳಿಗೆ ಭೇಟಿಯಾಗುವುದು, ಪಾರ್ಟಿಗಳನ್ನು ಮಾಡುವಂಥದ್ದು, ಹಾಗೆ ಆ ದಿನ ಸಂತೋಷವಾಗಿ ಕಳೆದು ಸುಮ್ಮನೆ ಇರುವಂಥ ದಿನಗಳು ಈ ದಿನ ಹಬ್ಬಗಳಾಗಿದೆ. ಆದರೆ ದೇವರು ಹಬ್ಬವನ್ನು ಪ್ರಾರಂಭ ಮಾಡಿದ್ದು ಆ ಉದ್ದೇಶಕ್ಕಲ್ಲ. ಆ ದಿನದಲ್ಲಿ ಅದಕ್ಕೆ ಅರ್ಥವನ್ನು ತೋರಿಸಿ ಆ ದಿನದಲ್ಲಿ ನೀನು ದೇವರನ್ನ ಆರಾಧಿಸಬೇಕು, ನಿನ್ನ ಸೃಷ್ಟಿಕರ್ತನನ್ನ ನೀನು ಆರಾಧನೆ ಮಾಡಬೇಕು. ನೀವು ಗಮನಿಸಿ, ಯಾಜಕಕಾಂಡ 23ನೇ ಅಧ್ಯಾಯ ಪೂರ್ತಿಯಾಗಿ ಓದುವಾಗ ಒಂದೊಂದು ಮಾತಿಗೂ ದೇವರು ಹೇಳ್ತಾರೆ, ನೀವು ಕೂಡಿ ಬಂದು ಆರಾಧನೆ ಮಾಡಬೇಕು, ನೀವು ಕೂಡಿ ಬಂದು ಆರಾಧನೆ ಮಾಡಬೇಕು, ನೀವು ಸಭೆಯಾಗಿ ಬಂದು ನೀವು ಆರಾಧನೆ ಮಾಡಬೇಕೆಂಬುದಾಗಿ. ಇದರ ಅರ್ಥ ದೇವರ ಹಬ್ಬವನ್ನು ಪ್ರಾರಂಭ ಮಾಡಿದ ಒಂದೇ ಉದ್ದೇಶ, ಆ ಸಂತೋಷದ ದಿನದಲ್ಲಿ ದೇವರು ನಿನಗೆ ಏನು ಮಾಡಿದಾನೆಂಬುದಾಗಿ ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಆರಾಧಿಸುವಂಥ ದಿನವಾಗಿದೆ.